ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಜಾಬಿಟೋ ಚಾನಲಿಂದ ನಿಮ್ಮೊಂದಿಗೆ. ನಾನು ಇವಾಗ ಆನ್ಲೈನ್ ಬಂದಿರುವ ಪ್ರಮುಖ ವಿಷಯ ಏನಂದರೆ, BMTCಯಲ್ಲಿ ನಡೀತಾ ಇರೋ ನೇಮಕಾತಿ KEAನವರು ನಡೆಸಿರುವ ಕಂಡಕ್ಟರ್ ಹುದ್ದೆಗಳಿಗೆ ಸುಮಾರು HKಯಲ್ಲಿ ಸುಮಾರು 214 ಪೋಸ್ಟ್ಗಳಿಗೆ ಸುಮಾರು 654 ಜನ 1:3 ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಸೊ 1:5 ಲಿಸ್ಟ್ನ ಬಿಡಬೇಕಿತ್ತು. ಅವ್ರು ಯಾಕೆ ಬಿಟ್ಟಿಲ್ಲ ಅಂದರೆ ಅಷ್ಟೊಂದು ಜನ ಎಲಿಜಿಬಲ್ ಆಗಿಲ್ಲ. ಸೊ ಪ್ರತಿಯೊಂದು 2 ಪೇಪರಲ್ಲಿ 30 ತಗೋಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ಬಟ್ 2 ಪೇಪರಲ್ಲಿ ಸೇರಿಸಿ 60ಕ್ಕಿಂತ ಹೆಚ್ಚಿನ ಅಂಕಗಳು ಯಾರು ಗಳಿಸಿರ್ತಾರಲ್ಲ ಅವರೆಲ್ಲ ಎಲಿಜಿಬಲ್ ಆಗ್ತಾರೆ. ಸೊ HKಯಲ್ಲಿ ಎಲಿಜಿಬಲ್ ಆಗಿರೋರು ಬರೀ 654 ಜನ ಮಾತ್ರ. ಸೊ ಅದಕ್ಕೆ 1:5 ಲಿಸ್ಟ್ ಹಚ್ಚೋ ಬದಲು 1:3 ಹಚ್ಚಿದ್ದಾರೆ. ಸೊ ಇದು ಗಮನವಿಟ್ಟು ಕೇಳ್ಕೊಡಿ. ಯಾಕಂದರೆ ಸುಮಾರು 5,000 ಜನ HKಯಲ್ಲಿ ಎಕ್ಸಾಮ್ ಬರೆದಿರ್ತಾರೆ. ಅದರಲ್ಲಿ ಕ್ವಾಲಿಫೈ ಆಗಿರೋರು ಎಲಿಜಿಬಲು 654 ಜನ ಮಾತ್ರ. ಸೊ ಇದು ನಾನ್ HK ಅವರಿಗೆ ಜನರಲಿ ಥಿಂಕಿಂಗ್ ಮಾಡಬೇಕು ಅವರು. ಯಾಕಂದರೆ ನಾನ್ HKಯಲ್ಲಿ ಸುಮಾರು 18,000 ಜನ ಎಕ್ಸಾಮ್ ಬರೆದಿದ್ದಾರೆ. ಸೊ ಅದರಲ್ಲಿ ಸುಮಾರು 2,500 ಜನ ಎಲಿಜಿಬಲ್ ಆಗೋದು ಪಕ್ಕ. ಸೊ ಯಾರ್ಯಾರು ಎಲಿಜಿಬಲ್ ಆಗ್ತಾರೆ ಮ್ಯಾಕ್ಸಿಮಮ್ 90% 1:1ರಲ್ಲಿ ಸೆಲೆಕ್ಟ್ ಆಗೋ ಚಾನ್ಸಸ್ ಹೆಚ್ಚಿಗಿರುತ್ತೆ. ಅರ್ಥ ಆಯ್ತಾ? ಸೊ ನಾನೇನು ಹೇಳ್ತಾ ಇದ್ದೀನಂದರೆ, ಬೇರೆ ಚಾನಲೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕ್ವಶನ್ ಕೇಳ್ತಾ ಇದ್ದರು ಅಭ್ಯರ್ಥಿಗಳು, ಸರ್ ನಂದು ಇಷ್ಟಾಗಿದೆ ಅಷ್ಟಾಗಿದೆ ಇದಾಗಿದೆ ಆಗುತ್ತಾ ಇಲ್ಲ ಅಂತ. ಸೊ ಯಾರ್ದು 50ಕ್ಕಿಂತ CT ಮತ್ತು PUC ಎರಡು ಸೇರಿಸಿ 50ಕ್ಕಿಂತ ಹೆಚ್ಚಿಗೆ ಅಂಕವನ್ನು ಬರುತ್ತೆ, ಪರ್ಸೆಂಟೇಜ್ ಬರುತ್ತಲ್ಲ, ಸೊ ಅವರೆಲ್ಲ ಏನಂದರೆ 1:1ರಲ್ಲಿ ಜನರಲ್ ಮೆರಿಟಿಂದ ಆಯ್ಕೆ ಆಗೋದು ಪಕ್ಕ. ಸೊ ಯಾರು ತಲೆ ಕೆಡಿಸ್ಕೋಬೇಡಿ, ಪಕ್ಕ ನೀವು 100% ಆಗಿ ಸೆಲೆಕ್ಟ್ ಆಗ್ತೀರ.